ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. 13ನೇ ಅಧ್ಯಾಯ ಪ್ರಾರಂಭ ಆಗಬೇಕು. ಹೋದ ಸಲ 12ನೇ ಅಧ್ಯಾಯಕ್ಕೆ ನಿಂತಿತ್ತು. ಭಕ್ತಿಯೋಗ 12ನೇ ಅಧ್ಯಾಯದಲ್ಲಿ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಭಗವಂತ ಹೇಳ್ತಾ ಇರೋದು ಭಗವಂತನನ್ನ ಹೊಂದಲಿಕ್ಕೆ, ಉಪಾಸನೆಯನ್ನ ಮಾಡಲಿಕ್ಕೆ ಅಥವಾ ಸಾಕ್ಷಾತ್ಕಾರ ಹೊಂದಲಿಕ್ಕೆ 2 ಮಾರ್ಗದಲ್ಲಿ, ಒಂದು ನಿರ್ಗುಣ ಪರಬ್ರಹ್ಮನ ಆರಾಧನೆ, ಒಂದು ಸಗುಣಾಕಾರ ಬ್ರಹ್ಮನ ಆರಾಧನೆ. ಎರಡರಲ್ಲಿ ಯಾವುದು ಉತ್ತಮ ಅನ್ನೋ ಪ್ರಶ್ನೆಗೆ ಸಗುಣ ಆರಾಧನೆ ಉತ್ತಮ ನನ್ನ ದೃಷ್ಟಿಯಲ್ಲಿ ಎಂದು ಭಗವಂತ ಹೇಳಿಬಿಡ್ತಾನೆ ಹಿಂದಿನ ಅಧ್ಯಾಯ ಭಕ್ತಿಯೋಗ. ಅದನ್ನ ಭಕ್ತಿಯೋಗ ಅಂತ ಕರೆದಿರುವ ಉದ್ದೇಶ ಏನು ಅಂತಂದ್ರೆ, ಸಗುಣ ಆರಾಧನೆ ಸುಲಭವಾದ ಮಾರ್ಗ ಆದ್ದರಿಂದ ಎಲ್ಲರಿಗೂ ನಿರ್ಗುಣ ಬ್ರಹ್ಮದ ಆರಾಧನೆ ಬಹಳ ಕಷ್ಟ, ಆದ್ದರಿಂದ ಇದು ಸುಲಭ ಅಂತ ಹೇಳ್ತಾನೆ. ಅದನ್ನು ಮಾಡೋದು ಬೇಡ ಅಂತ ಅರ್ಥ ಅಲ್ಲ. ವರ್ಷಿಪಿಂಗ್ ನಿರಾಕಾರ ನಿರ್ಗುಣ ನಿರ್ವಿಶೇಷ ಪರಬ್ರಹ್ಮ ವಸ್ತು ಈಸ್ ಡಿಫಿಕಲ್ಟ್ ಫಾರ್ ದೇಹವದ್ಭಿಹಿ. ದೇಹಾತ್ಮ ಬುದ್ಧಿ ಇರೋರಿಗೆ, ಶರೀರ ಭಾವ ಇರೋರಿಗೆ ಅದು ಬಹಳ ಕಷ್ಟ. ಶರೀರ ಭಾವ ಅಂತಂದ್ರೆ ಬಹಳ ಬಹಳ ದೊಡ್ಡ ವೇದಾಂತದ ಉಚ್ಚ ಮಟ್ಟದ ಮಾತು. As long as the identification is there with the body, with the field, then the Nirguna Brahma Upasana becomes very, very, very difficult. Though it is a direct path, very simple, and directly will reach, it is difficult, he said. So while explaining Saguna Brahma Upasana, that is worshipping God with the form and name, that is easier in Kali Yuga or in the modern age. So he gives the complete Gunalakshanas of the Bhakta, devotee, how he should conduct himself. All that was told in the last. 12ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ಭಗವದ್ ಭಕ್ತನ ಲಕ್ಷಣಗಳು ಹೇಗಿರಬೇಕು ಅಂತ ಭಗವಂತ ಎಲ್ಲವನ್ನೂ ವಿವರಿಸಿ ಹೇಳಿದ ಮೇಲೆ, ಇಂತಹ ಭಕ್ತ ಇಂತಹ ಲಕ್ಷಣಗಳಿದ್ರೆ ನನಗೆ ತುಂಬಾ ಪ್ರಿಯನಾಗಿರ್ತಾನಪ್ಪ, ನನ್ನನ್ನು ಸೇರ್ತಾನೆ ಅಂತ ಭಗವಂತ ಹೇಳ್ತಾನೆ. ಇದಾದ ನಂತರ ಈ 13ನೇ ಅಧ್ಯಾಯ ಇಲ್ಲಿ ಏನಾಗುತ್ತೆ, ಮುಖ್ಯವಾಗಿ ನಮ್ಮ ಗುರುಗಳು ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ. 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. 13th chapter is called by that name. Main summary of this 13th chapter is, now Lord is explaining what is that Nirguna Brahma Upasana, what is meant by Sharira Bhava, what actually means Sharira, what is the Sharira Bhava, what is this attachment with the body itself, and then how to overcome that. So what is the innate nature, the Parama Chaitanya present inside the body. ಈ ಅಧ್ಯಾಯ ಯಾಕೆ ಬಹಳ ಮುಖ್ಯ ಅಂದ್ರೆ, ಭಗವದ್ ಭಕ್ತನ ಲಕ್ಷಣಗಳನ್ನು 12ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ಹೇಳಿದ ನಂತರ ಇನ್ನು ಮುಂದೆ ಭಗವಂತ ಹೇಳ್ತಾ ಇರೋದು ಬಹಳ ಅತ್ಯಂತ ರಹಸ್ಯ ಗರ್ಭಿತವಾದಂತಹ, ಶ್ರೇಷ್ಠವಾದಂತಹ, ಉದಾತ್ತವಾದಂತಹ ವೇದಾಂತದ ಉಚ್ಚ ಮಟ್ಟದ ಸಂದೇಶ. ಉಚ್ಚ ಮಟ್ಟದ ವೇದಾಂತದ ಸಂದೇಶ ಏನು ಅಂತಂದ್ರೆ, ಬಹಳ ಭಗವಂತನ ವಾಣಿಯಲ್ಲಿ ಬಹಳ ಸುಲಭ. ಯಾರು ಕ್ಷೇತ್ರ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾನೆ, ಯಾರು ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾನೆ ಅಂದ್ರೆ, ಭಗವಂತ ಹೇಳೋ ಪ್ರಕಾರ ಯಾರಿಗೆ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳ ಅನುಬಂಧ, ಇವುಗಳ ಸಂಬಂಧ, ಇವುಗಳ ವ್ಯವಹಾರ, ಇವುಗಳ ನಿಖರವಾದ ಅರ್ಥ, ಒಳ ಅರ್ಥ ಸರಿಯಾಗಿ ಅನುಭವಕ್ಕೆ ಬಂದಿದೆಯೋ ಅಂತ ಅರ್ಥ. ಸರಿಯಾಗಿ ತಿಳ್ಕೊಳ್ಳೋದು ಅಂತಂದ್ರೆ ಕೇವಲ ಬುದ್ಧಿಯಿಂದ ಅಲ್ಲ, ಮನಸ್ಸಿನಿಂದಲೂ ಅದು ಅರ್ಥ ಆಗಬೇಕು, ಹೃದಯದಲ್ಲೇ ಅದು ಕೂತ್ಕೊಳ್ಬೇಕು. ಅದು ಸಾಧ್ಯ ಆಗೋದು ಗುರುಗಳ ಉಪದೇಶದಿಂದ ಅಥವಾ ಗುರು ಕೃಪೆಯಿಂದ ಅಥವಾ ಭಗವಂತನ ಕೃಪೆಯಿಂದ. ಕೇವಲ ಓದಿದ್ರೆ ಅರ್ಥ ಆಗೋ ವಿಷಯ ಅಲ್ಲ. ಯಾಕಂದ್ರೆ ಉಪನಿಷತ್ತಲ್ಲಿರೋ ಮೂಲ ಭಾವ ಏನಿದೆಯೋ ಮುಖ್ಯವಾದ ಅದು ಈ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ. ಭಗವತ್ಪಾದರ ವ್ಯಾಖ್ಯಾನದಲ್ಲಿ 13ನೇ ಅಧ್ಯಾಯದ ಮೊದಲ ಭಾಗದಲ್ಲಿ ಹೇಳ್ತಾರೆ, ಉಪನಿಷತ್ತಿನ ಸಾರ ಸರ್ವಸ್ವ ಏನಿದೆಯೋ, ಅದ್ವೈತ ಸಿದ್ಧಾಂತದ ಸಾರ ಏನಿದೆಯೋ ಅದು ಈ ಅಧ್ಯಾಯದಲ್ಲಿ ಬಂದಿದೆ.
ಆದ್ದರಿಂದ ಅವರು ಇದನ್ನು ಮೋಕ್ಷ ಶಾಸ್ತ್ರ ಅಂತ ಕರೀತಾರೆ. ಆಚಾರ್ಯ ಭಗವತ್ಪಾದರು ಗೀತಾಶಾಸ್ತ್ರವನ್ನ ಮೋಕ್ಷ ಶಾಸ್ತ್ರ ಅಂತ ಕರೀತಾರೆ. ಈ ಅಧ್ಯಾಯ ಪ್ರಾರಂಭ ಆಗೋ ಮೊದಲು ಇದು ಬಹಳ ನೋಡ್ಲಿಕ್ಕೆ ಓದ್ಲಿಕ್ಕೆ ಬಹಳ ಸುಲಭ ಅಂತ ಅನಿಸುತ್ತೆ. ಕೆಲವು ವಿಶೇಷ ವಿಚಾರಗಳಿವೆ ಭಗವತ್ಪಾದರು ತಾವು ಹೇಳಿರ್ತಕ್ಕಂಥದ್ದು. ದ ಇಂಟ್ರೊಡಕ್ಷನ್ ಟು 13th chapter itself is so big in the commentary by Acharya Bhagavad-pada. It has to be understood at least to some extent before we go to the meaning of each shloka. Such a beautiful exhaustive commentary by Acharya given as an introduction to 13th chapter, Kshetrajna Vibhaga Yoga. So to summarize, Acharya ಏನು ಹೇಳಿದ್ದಾರೆ, what all he has said, that we have to understand. Very briefly go into that before we go to the first shloka. ಭಗವಂತ ಇಲ್ಲಿ ಹೇಳ್ತಾ ಇರೋದು ಅತ್ಯಂತ ಕಷ್ಟ ಸಾಧ್ಯವಾದಂತಹ, ಅತ್ಯಂತ ಕಷ್ಟಕರವಾದಂತಹ, ಸಾಮಾನ್ಯರಿಗೆ ಅರ್ಥ ಆಗದೇ ಇರತಕ್ಕಂತಹ ಆ ಅವ್ಯಕ್ತದ ಉಪಾಸನೆ, ಅಂದ್ರೆ ಅಕ್ಷರ ಬ್ರಹ್ಮದ ಉಪಾಸನೆ. ಈ ಶಬ್ದಗಳು ನೋಡಿದ್ವಾ ಆಚಾರ್ಯರು ಹೇಳ್ತಾರೆ. ಅವ್ಯಕ್ತ ಅಂದ್ರೆ ಎರಡು ಅರ್ಥ ಇದೆ. ಮೂಲ ಅರ್ಥ ಸನಾತನ ಅವ್ಯಕ್ತ, ದಿ ಪ್ರೈಮಾರ್ಡಿಯಲ್ ಅಬ್ಸಲ್ಯೂಟ್ ಅನ್ಮ್ಯಾನಿಫೆಸ್ಟ್. ಅದು ಅಕ್ಷರ, ಅಕ್ಷರ ಬ್ರಹ್ಮ ಅಂದ್ರೆ ಪರಮಾತ್ಮ ತತ್ವ, ಅಂದ್ರೆ ಬ್ರಹ್ಮ ತತ್ವ. ಈ ಎಲ್ಲಾ ಶಬ್ದಗಳು ಸರಿಯಾಗಿ ಪರಮಾತ್ಮ, ದೇವರು, ಪರಬ್ರಹ್ಮ, ಬ್ರಹ್ಮತತ್ವ, ಆತ್ಮ ಅಥವಾ ಆತ್ಮತತ್ವ, ಅಕ್ಷರ ಬ್ರಹ್ಮ, ಪ್ರತ್ಯಗಾತ್ಮ, all these words denote to absolute one and only with no other second ಏಕಮೇವ ಅದ್ವಿತೀಯಂ ಪರಬ್ರಹ್ಮ ಪದಾರ್ಥ ವಸ್ತು. ಪರಮಾತ್ಮನನ್ನ ಯಾವ ರೀತಿ ಕರೀಬಹುದು ಅಂತ ಉಪನಿಷತ್ತುಗಳು ಎಲ್ಲಾ ಈ ಶಬ್ದಗಳನ್ನು ಬಳಸಿದೆ ವೇದಾಂತದಲ್ಲಿ. ಪರಮಾತ್ಮ ಅಂದ್ರೂ ಅದೇ ಅರ್ಥ, ಪರಮ ಚೈತನ್ಯ ಅಂದ್ರೂ ಅದೇ ಅರ್ಥ, ಪರಬ್ರಹ್ಮ ಅಂದ್ರೂ ಅದೇ ಅರ್ಥ, ಪರಮಾತ್ಮ ವಸ್ತು. ಪ್ರತ್ಯಗಾತ್ಮ, ಪ್ರತ್ಯಗಾತ್ಮ ಶಬ್ದದ ವೇದಾಂತದ ಅರ್ಥ ಏನು ಅಂದ್ರೆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಆತ್ಮ ಚೈತನ್ಯ ಇರೋ ಒಂದೇ ವಸ್ತು ಯಾವಾಗ ವೈಯಕ್ತಿಕವಾಗಿ ದೇಹಗಳಲ್ಲಿ ಪರಿಮಿತವಾಗಿ ಕಾಣ್ತಾ ಇದೆಯೋ, ಆ ದೇಹಕ್ಕೆ ಸೀಮಿತ ಅಂತ ಅನಿಸ್ತಾ ಇದೆಯೋ, ಆಗ ಆ ಒಂದೊಂದು ಶರೀರದ ಒಳಗಿರೋ ಆತ್ಮತತ್ವವನ್ನೇ ಪ್ರತ್ಯಗಾತ್ಮ ಅಂತ ಕರೆಯೋದು. ತ್ಯಕ್ ಆತ್ಮ, ಪ್ರತ್ಯಗಾತ್ಮ. ಪ್ರತಿಯೊಬ್ಬರ ಒಳಗಡೆ ಇರತಕ್ಕಂತಹ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅವ್ಯಕ್ತವಾದ ಅನಾದಿಯಾದ ಜನ್ಮ ಮರಣ ರಾಹಿತ್ಯದ ಇರತಕ್ಕಂತಹ, ವಿಕಾರ ಇಲ್ಲದೆ ಇರತಕ್ಕಂತಹದ್ದು. ವಿಕಾರ ಇಲ್ಲದೆ ಇರುವುದು ಅಂದ್ರೆ ವೇದಾಂತದಲ್ಲಿ ವಿಕಾರ ಅಂದ್ರೆ ಯಾವ ಬದಲಾವಣೆ ಇಲ್ಲ, ಶಾಶ್ವತವಾಗಿರ್ತಕ್ಕಂಥ. ದ ಒನ್ ವಿಥೌಟ್ ಎನಿ ಚೇಂಜ್, ಎಟರ್ನಲಿ ಪ್ರೆಸೆಂಟ್ ಇನ್ ದ ಸೇಮ್ ವೇ ಆಸ್ ಇಟ್ ಈಸ್, ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಬೈ ದ ಮೈಂಡ್, ಬೈ ದ ವರ್ಡ್ಸ್. ಮನಸ್ಸಿನಿಂದ, ಬುದ್ಧಿಯಿಂದ, ಶಬ್ದಗಳಿಂದ ಯಾವುದನ್ನು ಹೇಳಲಿಕ್ಕೆ ಆಗೋದಿಲ್ವೋ ಅದು ಏನು ಇದೆಯೋ ಆ ವಸ್ತು, ಅದು ಪ್ರತ್ಯಗಾತ್ಮ ಅಥವಾ ಆತ್ಮ. ಇದನ್ನ ಸತ್ ಅಂತಲೂ ಹೇಳ್ತಾರೆ ವೇದಾಂತ. ಇಟ್ ಇಸ್ ಕಾಲ್ಡ್ ದ ರಿಯಾಲಿಟಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಅವೇರ್ನೆಸ್. ಅದು ಕೇವಲ ಶುದ್ಧ ಅರಿವು, ತಿಳುವಳಿಕೆ, ಅವೇರ್ನೆಸ್. ಪರಮ ಚೈತನ್ಯ, ಬ್ರಹ್ಮ ಚೈತನ್ಯ, ವಿಶ್ವಾತ್ಮ ಚೈತನ್ಯ, ಪರಬ್ರಹ್ಮ ಚೈತನ್ಯ ವಸ್ತು. ಅದು ಅದಕ್ಕೆ ಆಕಾರ ಇಲ್ಲ, ರೂಪ ಇಲ್ಲ, ಹೆಸರು ಇಲ್ಲ, ಯಾವುದೂ ಇಲ್ಲ, ಆಶ್ರಮ ಇಲ್ಲ, ಗುಣಗಳೂ ಇಲ್ಲ, ಅವಯವಗಳಿಲ್ಲ. ಸಿ ದ್ಯಾಟ್ ಪದಾರ್ಥ ಹ್ಯಾಸ್ no organs, no weight or no height or no appearance, no color. It is beyond everything, beyond whatever we can imagine. It is beyond that. It is smaller than the smallest, our Gurudev's favorite phrase, Anoraniyan Mahato Mahiyan, bigger than the biggest. ಆದ್ರೆ ಅದು ಬ್ರಹ್ಮವಸ್ತು ಅಂತ ಅಧ್ಯಾಯದಲ್ಲಿ ಬಂದಿರೋದು. ಇನ್ನೊಂದು ಮುಖ್ಯವಾದ ಹೆಸರು ಕ್ಷೇತ್ರಜ್ಞ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಎಲ್ಲಾ ಪರ್ಯಾಯ ಶಬ್ದಗಳು ಅದನ್ನೇ ತೋರಿಸುತ್ತೆ. ಕ್ಷೇತ್ರಜ್ಞ, ಕ್ಷೇತ್ರಜ್ಞ ಅಂದ್ರೆ ನೋಡಿ, ಸ್ಯಾನ್ಸ್ಕ್ರಿಟ್ ವರ್ಡ್, ದ ಸಿಂಗಲ್ ಲೆಟರ್ ಜ್ಞ. ಜ್ಞ, ಜ್ಞ ಮೀನ್ಸ್ ದ ಒನ್ ಹೂ ಹ್ಯಾಸ್, ಜ್ಞ ಮೀನ್ಸ್ ಒನ್ ಹೂ ಹ್ಯಾಸ್ ರಿಯಲಿ ಅಂಡರ್ಸ್ಟುಡ್. ಜ್ಞ ಮೀನ್ಸ್ ಒನ್ ಹೂ ಇಸ್ ರಿಯಲಿ ಅವೇರ್ ಆಫ್ ದ ರಿಯಾಲಿಟಿ. ಜ್ಞ ಶಬ್ದದ ಅರ್ಥ ಅಂದ್ರೆ ಈ ಪದ ಅಲ್ಲ, ಅದು ಕೇವಲ ಒಂದು, ಅದರ ಅರ್ಥ ಏನು ಅಂದ್ರೆ ತಿಳಿದವನು, ಅರಿತುಕೊಂಡಿರುವವನು, ಏನನ್ನ ಅರಿಯಬೇಕೋ ಅದನ್ನು ಅರಿತಿರ್ತಕ್ಕಂಥವನು, ಅರಿತು ಅದೇ ಆಗಿರತಕ್ಕಂಥವನು.
ಯಾವ ವಸ್ತುವನ್ನು ತಿಳ್ಕೊಂಡಿದ್ದಾನೋ ಆ ವಸ್ತುವೇ ಆತನಾಗಿರೋನು. ಅದು ಎಲ್ಲ ಅರ್ಥಗಳು ಜ್ಞಾ ಶಬ್ದಕ್ಕೆ ಬರುತ್ತೆ. ಸೊ ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರವನ್ನ ಯಾರು ಸರಿಯಾಗಿ ತಿಳ್ಕೊಂಡಿದ್ದಾರೋ, ಕ್ಷೇತ್ರ ಅಂದ್ರೆ ಏನು ಅಂತ ಯಾರಿಗೆ ಸರಿಯಾಗಿ ಅನುಭವಕ್ಕೆ ಬಂದಿದೆಯೋ ಅಂತ ಅರ್ಥ. ತಿಳ್ಕೊಳ್ಳೋದು ಅಂತಂದ್ರೆ ಆಚಾರ್ಯ ಸೇಸ್ ಇನ್ ದಿ ಇಂಟ್ರೊಡಕ್ಷನ್ ಟು 13th chapter, it is not simply intellectual verbal understanding or the meaning of the definition as given in the dictionary. The one who has understood kshetra means one who has really understood without any, one who has experienced, that's what he means understood. One who has really experienced what are the limitations of the word kshetra, what kshetra denotes, what it is, how it is, from where it has come. So, from where the kshetra has come, where it will go, all these things, if it is understood by anybody, the kshetrajna is different from kshetra. The kshetrajna in reality will not identify with kshetra. ಇದು ಪಾಯಿಂಟ್. ಸೊ ಇನ್ನು ಸುಲಭದಲ್ಲಿ ಹೇಳಬೇಕು ಅಂದ್ರೆ ನಾವು ಯಾವಾಗಲೂ ಈ ಅಧ್ಯಾಯ ಮುಗಿಯುವವರೆಗೂ ನೆನಪಿಟ್ಕೊಳ್ಬೇಕು, ಮರ್ತೋಗ್ಬಿಡುತ್ತೆ, ನಾಳೆಗೆ ಮರ್ತೋಗುತ್ತೆ. ಕ್ಷೇತ್ರ ಅಂತಂದ್ರೆ ಇನ್ನೂ ಸುಲಭದಲ್ಲಿ ಹೇಳಬೇಕು ಅಂದ್ರೆ ಶರೀರ, ಡಿನೋಟ್ಸ್ ಟು ದ ಫೀಲ್ಡ್ ಆರ್ ಟು ದ ಬಾಡಿ. ಈ ಶರೀರ, ಈ ದೇಹಕ್ಕೆ ಕ್ಷೇತ್ರ ಅಂತ ಹೆಸರು. ಈ ಶರೀರ ಒಳಗಡೆ ವಾಸವಾಗಿರ್ತಕ್ಕಂತಹ ಪರಿಮಿತನಾಗಿ ನೋಡೋರಿಗೆ ಕಾಣ್ತಾ ಇರತಕ್ಕಂತ ಒಂದು ಚೈತನ್ಯ, ಕಣ್ಣಿಗೆ ಕಾಣದೇ ಇರೋ ವಸ್ತು ಇದೆಯಲ್ಲ, ಆ ವಸ್ತು ಎಲ್ಲಾ ಕಡೆ ಇದೆ, ಅದು ಒಳಗೂ ಇದೆ. ಒಳಗಿದ್ದಾಗ ಏನಾಗುತ್ತೆ ಅಂದ್ರೆ ಅದು ಆ ದೇಹಕ್ಕೆ ಪರಿಮಿತ. ಇಟ್ ಇಸ್ ಸಬ್ಜೆಕ್ಟೆಡ್ ಟು ದ ಬಾಡಿ ಓನ್ಲಿ. ಇಟ್ ಲುಕ್ಸ್ ಲೈಕ್ it is conditioned by the body. It looks like limited to the body, though it is vast. So then it is called kshetrajna. But it has to be understood correctly. So kshetrajna ಅಂತಂದ್ರೆ ಒಳಗಡೆ ಇರತಕ್ಕಂತಹ ಪರಬ್ರಹ್ಮ ಚೈತನ್ಯ ವಸ್ತು, ಆ ಆತ್ಮ. ಈ ಕ್ಷೇತ್ರಜ್ಞನಿಗೆ ಏನೇನು ಹೆಸರುಗಳು ವೇದಾಂತದಲ್ಲಿ ಕೊಟ್ಟಿದ್ದಾರೆ, ಅಥವಾ ಇದೇ ಭಗವದ್ಗೀತೆಯಲ್ಲಿ ಭಗವಂತ ಹಿಂದೆ ಯಾವ ಹೆಸರು ಕರೆದಿದ್ದಾನೆ. ಆತ್ಮ ಅಂದ್ರೂ ಅದೇನೆ, ಪರಮಾತ್ಮ ಅಂದ್ರೂ ಅದೇ ವಸ್ತು. ಪ್ರತ್ಯಗಾತ್ಮ ಈ ಶಬ್ದಗಳು ಯಾವಾಗಲೂ ಕರೆಕ್ಟ್ ಆಗಿ ಅರ್ಥ ಆಗಬೇಕು. ಪ್ರತ್ಯಗಾತ್ಮ ಶಬ್ದ ಎಲ್ಲಿ ಬರುತ್ತೆ? ಪ್ರತಿಯೊಬ್ಬ ದೇಹದ ಶರೀರದ ವ್ಯಕ್ತಿಯ ಒಳಗಡೆ ಇರೋ ಆತ್ಮ ಸ್ವರೂಪಕ್ಕೆ ಪ್ರತ್ಯಗಾತ್ಮ ಅಂತ. ಅಂದ್ರೆ ಅದು ದೇಹಕ್ಕೆ ಸೀಮಿತ ಆಗಿದೆ. ನಿಮ್ಮ ದೇಹದಲ್ಲೂ ಒಂದು ಆತ್ಮ, ಅದೇ ಆತ್ಮ ಇದೆಯಲ್ಲ, ಅದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟ ಪ್ರತ್ಯಗಾತ್ಮ. ಸೊ ದೇಹ ಸಂಬಂಧದಿಂದ ಅದು ಪ್ರತ್ಯಗಾತ್ಮ ಶಬ್ದ. ದೇಹ ಸಂಬಂಧ ಹೋದ ಮೇಲೆ ಅದು ಕೇವಲ ಆತ್ಮಸ್ವರೂಪ, ಬ್ರಹ್ಮತತ್ವ. ದೇಹದ ಸಂಬಂಧ ಇರೋದ್ರಿಂದ ನಾವು ಅದನ್ನು ಪ್ರತ್ಯೇಗಾತ್ಮ ಅಂತ ಹೇಳೋದು. ಇವೆಲ್ಲ ಶಬ್ದಗಳ ಜಾಲ, ವೇದಾಂತ ಶಬ್ದಗಳ ಜಾಲ. ಸೊ ವೆನ್ ದ ಸೇಮ್ ಪದಾರ್ಥ, ವೆನ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಬಾಡಿ, ದೆನ್ ಇಟ್ ಇಸ್ ಕಾಲ್ಡ್ ಪ್ರತ್ಯೇಗಾತ್ಮ. ಸಿನ್ಸ್ ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ದೇಹ, ಇಟ್ ಇಸ್ ಕಾಲ್ಡ್ ದೇಹಿ. ದೇಹದಲ್ಲಿರೋ ವಸ್ತು ಆದ್ರಿಂದ ದೇಹಿ, ಶರೀರದಲ್ಲಿರೋ ವಸ್ತು ಆದ್ರಿಂದ ಶರೀರಿ. ಎಲ್ಲಾ ಶಬ್ದಗಳು. ಯಾವುದನ್ನು ನಾವು ಸತ್ ಪದಾರ್ಥ ಅಂತ ಹೇಳ್ತೇವೆ ಅದು ಆತ್ಮ ಪದಾರ್ಥ. ಕ್ಷೇತ್ರಜ್ಞ ಅಂದ್ರೆ ಸತ್ ಪದಾರ್ಥ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಪದಾರ್ಥ, ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮ, ಕ್ಷೇತ್ರಜ್ಞ ಅಂದ್ರೆ ದೇವರು, ಕ್ಷೇತ್ರಜ್ಞ ಅಂದ್ರೆ ಪ್ರತ್ಯೇಗಾತ್ಮ. ಇದು ಮೊದಲು ಸರಿಗೆ ತಲೆಗೆ ಬರಬೇಕು. ಕ್ಷೇತ್ರ ಅಂದ್ರೆ ನಮ್ಮ ಎಲ್ಲ ಎರಡು ಒಂದೊಂದು ಶ್ಲೋಕಕ್ಕೆ 2 ಲೈನ್ ವ್ಯಾಖ್ಯಾನಗಳು ಏನು ಸಾಮಾನ್ಯವಾಗಿ ಪುಸ್ತಕಗಳಲ್ಲಿ ಬರುತ್ತೆ. ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರ ಅಂದ್ರೆ ಶರೀರ. ಹೌದು, ದಿ ಮೇನ್ ಕಾಮನ್ ಎಕ್ಸ್ಪ್ಲನೇಷನ್ ಫಾರ್ ದ ವರ್ಡ್ ಕ್ಷೇತ್ರ ಇಸ್ denotes to the field or to the body. It is not that much easy. Kshetra means sharira or body. It means what? Actually, you have to go a little deep, as Acharya gives the explanation. And our Gurudev has added to that. He has still further magnified the explanation. I combine both what our Gurudev said and what Acharya said 1200 years before. Put together I am giving you. Not simply body. Because when you are thinking, you are referring to the physical body, attributes, with organs and everything, with 5 sense organs and hands and legs and everything. And probably you also think that it has got a mind, and buddhi denotes to body. Body-mind complex. That it is beyond that. What is the kshetra? Kshetra ಅಂದ್ರೆ ಬರೀ ನಾವು ಶರೀರ ಅಂದುಬಿಟ್ರೆ ಈ ಅವಯವಗಳಿಂದ ಕೂಡಿರತಕ್ಕಂತಹ, ಇಂದ್ರಿಯಗಳಿಂದ ಕೂಡಿರತಕ್ಕಂತಹ, ಕೈಕಾಲುಗಳಿಂದ ಕೂಡಿರತಕ್ಕಂಥ, ಕಣ್ಣು ಮುಖ ಬಾಯಿಯಿಂದ ಇರತಕ್ಕಂಥ, ಮನಸ್ಸು ಬುದ್ಧಿಯಿಂದ ಇರತಕ್ಕಂಥ ದೇಹ ಅಷ್ಟೇನಾ? ಅಲ್ಲ, ಇನ್ನೂ ಇದೆ ಕ್ಷೇತ್ರ ಅಂದ್ರೆ. ಯಾವುದದು? ಸೊ ದ ಕ್ಷೇತ್ರ ಮೀನ್ಸ್, ವೇದಾಂತ ಸೇಸ್, ದ ಬಾಡಿ ಹಿಯರ್ ಮೀನ್ಸ್ there are 3 types of bodies. We have to remember that correctly.
Body in Vedanta, in detail if you go, there are three types. So every individual has three types. What are the three types? One, what you are seeing by your eyes, experiencing by your eyes. Not seen, attached to this physical body. Connected to this physical body only inside is subtle body. Physical body is sthula sharira, visible subtle body. Beyond these two, there is one more core point, there is one more body, it is named as body, called causal body. It is further deeper. So, ಶರೀರ ದೇಹ ಅಂದ್ರೆ ಮೂರು ತರಹ ಅಂತ ವೇದಾಂತ ಹೇಳುತ್ತೆ. ಸ್ಥೂಲವಾಗಿ ಕಾಣತಕ್ಕಂತಹ, ಇನ್ನೊಬ್ರು ನೋಡಿದ್ರೆ ಕಾಣತಕ್ಕಂತಹ ಈ ಶರೀರ, ಇದು ಗಂಡು ಹೆಣ್ಣು, ಇದಕ್ಕೆ ವಯಸ್ಸಾಗಿದೆ ವಯಸ್ಸಾಗಿಲ್ಲ, ಯೌವನದಲ್ಲಿದೆ ವೃದ್ಧಾಪ್ಯದಲ್ಲಿದೆ, ಇನ್ನೊಂದು ಒಳಗಡೆ ಕಾಣದೇ ಇರತಕ್ಕಂಥ ಸೂಕ್ಷ್ಮ ಶರೀರ. ಪ್ರತಿಯೊಬ್ಬ ಜೀವಿಗೂ ಅವರದ್ದೇ ಆದ ಸೂಕ್ಷ್ಮ ಶರೀರ ಇದೆ. ಯಾವ ರೀತಿ ಸ್ಥೂಲ ಶರೀರ ಇದೆಯೋ ಅದೇ ಪ್ರಕಾರದಲ್ಲಿ ಸೂಕ್ಷ್ಮ ಶರೀರ ಇದೆ ಮತ್ತು ಅದೇ ಪ್ರಕಾರದಲ್ಲಿ ಕಾರಣ ಶರೀರ ಇದೆ. ಈಗ ವಾಟ್ ಈಸ್ ದಿಸ್ ಸೂಕ್ಷ್ಮ ಶರೀರ? ಸಬ್ಟಲ್ ಬಾಡಿ, ಲಿಮಿಟೆಡ್ ಟು ಈಚ್ ಇಂಡಿವಿಜುವಲ್. ದಿ ಸಬ್ಟಲ್ ಬಾಡಿ ಈಸ್ ಸ್ಪೆಸಿಫಿಕ್ ಟು ಈಚ್ ಇಂಡಿವಿಜುವಲ್. ಪ್ಲೀಸ್ ರಿಮೆಂಬರ್, your subtle body cannot be the subtle body here. The subtle body here is different from the subtle body what you possess. The subtle body means, Vedanta says, is inclusive of 17 principles. 17 ತತ್ವಗಳಿಂದ ಆಗಿರತಕ್ಕಂಥದ್ದು ಸೂಕ್ಷ್ಮ ಶರೀರ. What are the 17 principles? Your gross indriyas are there, karmendriya, reproductive organ and the anus. There are 5 jnanendriyas, sense organs, nose and tongue, jnanendriyas. So each indriya, each sense organ, each organ of action, that is represented in the subtle form. ನಮ್ಮ ಈ 10 ಇಂದ್ರಿಯಗಳು ಇದೆಯಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು, ಅದರದ ಆ ಪ್ರತಿಯೊಂದು ಇಂದ್ರಿಯದ ಸೂಕ್ಷ್ಮ ತತ್ವ, ಕಾಣದೇ ಇರೋ ಅಗೋಚರ ತತ್ವ ಈ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮವಾದ ಕಣ್ಣು, ಅತಿ ಸೂಕ್ಷ್ಮವಾದ ಕಿವಿ ನೋಡತಕ್ಕಂಥದ್ದು, ಮೂಸು ನೋಡ್ತಕ್ಕಂಥದ್ದು, ರುಚಿ ನೋಡ್ತಕ್ಕಂಥದ್ದು, ಸೂಕ್ಷ್ಮವಾದ ಕೈ ಕಾಲುಗಳು ಅಂತಂದ್ರೆ ಓಡಾಡತಕ್ಕಂಥದ್ದು, ಒಂದ್ ಕಡೆ ಹೋಗ್ತಕ್ಕಂಥದ್ದು, ಕೂಡೋದು, ಏಳೋದು, ಮಲಗೋದು, ಈ ತರ ನಾವೇನ್ ಮಾಡ್ತೀವಿ ಅವೆಲ್ಲಾ ಇಂದ್ರಿಯಗಳ ತತ್ವ ಸೂಕ್ಷ್ಮ ಶರೀರದಲ್ಲಿ 5 ಕರ್ಮೇಂದ್ರಿಯ ತತ್ವ, 5 ಜ್ಞಾನೇಂದ್ರಿಯ ತತ್ವ, 5, 10. ಜೊತೆಗೇನಿದೆ 5 ಪ್ರಾಣ ಪ್ರಭೇದಗಳು, ಪಂಚಪ್ರಾಣಗಳು. ಯಾವುದು? ನಮ್ಮ ಪ್ರಾಣಶಕ್ತಿ 5 ಭಾಗದಲ್ಲಿ ಇದೆಯಲ್ಲ ದೇಹದಲ್ಲಿ, ಆಯಾ ವೃತ್ತಿಯ ಪ್ರಕಾರ ಕಾರ್ಯಗಳನ್ನು ಮಾಡ್ತಾ ಇದೆಯಲ್ಲ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. The same vital breath, that prana exhibits itself in 5 forms in the body, in the living body. As long as prana sanchara is there, the body is alive. When the prana sanchara goes out, the body is called dead. So the 5 forms of the prana in the sukshma sharira it is present. So 5 plus 5 plus 5. 5 subtle indriyas of the sense, 5 subtle indriyas of action, and 5 prana kriyas. Prana, apana, vyana, udana, samana. Plus 5 plus 5, 15. Plus manas, mind, and plus buddhi, intellect. Manas also includes chitta, buddhi also includes ahankara, aham. This is sukshma sharira. The subtle body includes all the attributes of the physical body, and it also includes the prana shakti. It also includes invisible mind of yours. It also includes your intellects, all put together, combined together. It is called subtle body. In some English philosophical books, they use the word astral body. In Vedanta, that word is not there. We call it as somewhere equivalent to this in English books. In English philosophical books, they use the word astral body. Almost similar. But that definition, what they give astral body, is incomplete. Our Vedanta definition is complete. So your Sukshma Sharira includes 5 prana. So it is identified with you. If this body dies, physical body, along with that the Sukshma body or subtle body will not die. It escapes. And this subtle body of this body is different from the subtle body of your body. So pratiyobba sharirige
ಶರೀರ ಅಂದ್ರೆ ಶರೀರ ಉಳ್ಳವನಿಗೆ ಅವನದೇ ಆದಂತ ಸೂಕ್ಷ್ಮ ಶರೀರ ಇದೆ. ಯಾಕೆ ಅಂದ್ರೆ ನಿಮ್ಮ ಮನಸ್ಸೇ ಬೇರೆ, ಇಲ್ಲಿರ್ತಕ್ಕಂಥ ಮನಸ್ಸೇ ಬೇರೆ, ನಿಮ್ಮ ಬುದ್ಧಿಯೇ ಬೇರೆ, ಇಲ್ಲಿರ್ತಕ್ಕಂಥ ಬುದ್ಧಿಯೇ ಬೇರೆ. ಅದು ದಟ್ ಇಸ್ ಇಂಡಿವಿಜುವಲಿಸ್ಟಿಕ್. ಇದು ಯಾಕಿಷ್ಟು ಹೇಳ್ಬೇಕಾಯ್ತು? ದೇಹದ ಮರಣಾನಂತರ ಸ್ಥೂಲ ಶರೀರ ಕರಗ ಹೋಗುತ್ತೆ, ಸುಟ್ಟು ಹೋದ್ರೆ ಬೂದಿ ಆಗತ್ತೆ, ಭೂಮಿಯಲ್ಲಿ ಹಾಕಿದ್ರೆ ಮಣ್ಣಾಗುತ್ತೆ. ಇಟ್ ಗೋಸ್ ಬ್ಯಾಕ್ ಟು 5 ಎಲಿಮೆಂಟ್ಸ್ ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ 5 ಗ್ರಾಸ್ ಎಲಿಮೆಂಟ್ಸ್ ಅಲ್ಲ. ಬಟ್ ದ ಸೂಕ್ಷ್ಮ ಶರೀರ ವಿಲ್ ನಾಟ್ ಡೈ. Now, that Sukshma Sharira encompasses your Atma, your individual soul entity completely covers and it comes out. So, ಒಳಗಡೆ ಇರೋ ಪ್ರತ್ಯೇಗಾತ್ಮ ಯಾವತ್ತಿದ್ರೂ ಪರಿಶುದ್ಧ, ಆದ್ರೆ ಆತನ ಸುತ್ತಲೂ ಇದು ಅಂಟ್ಕೊಂಡಿದೆಯಲ್ಲ ಅಜ್ಞಾನದಿಂದ. ಸೂಕ್ಷ್ಮ ಶರೀರದಲ್ಲಿ ಏನಾಗತ್ತೆ ಅಂದ್ರೆ ಆತ್ಮನ ಸುತ್ತಲೂ ಈ ಪ್ರಾಣಶಕ್ತಿ, ಈ ಮನಸ್ಸು, ಈ ಬುದ್ಧಿ ಮತ್ತು ಸೂಕ್ಷ್ಮವಾಗಿರತಕ್ಕಂಥ ಇಂದ್ರಿಯಗಳು ಎಲ್ಲ ಅಂಟ್ಕೊಂಡಿದೆ ಅಂತ ತಿಳ್ಕೊಂಡು its own journey. What is causal body? ದೇಹ ಮರಣಾನಂತರ ಸೂಕ್ಷ್ಮ ಶರೀರ ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗುತ್ತೆ. ಅದನ್ನ ನಾವು ಜೀವಾತ್ಮ, ಅನದರ್ ವರ್ಡ್. ಜೀವ ಕಮ್ಸ್ ಔಟ್, ಆರ್ ದಿ ಆತ್ಮ ಇನ್ಸೈಡ್ ದ ಬಾಡಿ ಕಮ್ಸ್ ಔಟ್. ಸೊ ಇಟ್ ಇಸ್ ಕಾಲ್ಡ್ ಜೀವಾತ್ಮ, ಕಾಮನ್ ವರ್ಡ್. ದೆನ್ ವಾಟ್ ಇಸ್ ಕಾಸಲ್ ಬಾಡಿ? ಕಾರಣ ಶರೀರ. ಕಾರಣ ಶರೀರ ಅಂದ್ರೇನು? ದಿ ಕಾರಣ ಶರೀರ ಈಸ್ ಎ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಏನು? Ever since so many hundreds of births, previous birth, we are born, we die again, we are born. See, in the animal life, we don't remember anything because there is no karma. But as long as we are born as human beings, ಪ್ರತಿ ಸಲ ನಾವು ಹುಟ್ಟಿ ಮರಳಿ ಸತ್ತಾಗ ಆ ಹಿಂದಿನ ಜನ್ಮದ ಕರ್ಮಗಳೆಲ್ಲ ಸಂಚಿತವಾಗಿ ನಮ್ಮ ಜೊತೆಗೆ ಇರುತ್ತಲ್ಲ, ಅದು ಸೂಕ್ಷ್ಮ ಶರೀರ ಜೊತೆಗೇ ಹೋಗುವಂಥದ್ದು. ಆದರೆ ಅಲ್ಲಿ ಅಜ್ಞಾನ ತುಂಬಿದೆ. ಅಲ್ಲಿ ಅಜ್ಞಾನ ತುಂಬಿರೋದ್ರಿಂದ ಬಿಕಾಸ್ ಆಫ್ ಇಗ್ನೋರೆನ್ಸ್ ವಾಟ್ ಹ್ಯಾಪನ್ಸ್, ಯು ಆರ್ ಟೇಕಿಂಗ್ ಬರ್ತ್ ಆಫ್ಟರ್ ಬರ್ತ್ ಆಫ್ಟರ್ ಬರ್ತ್ ಅಂಡ್ ರೀಬರ್ತ್. ಸೊ ಪ್ರತಿ ಸಲ ಪುನರ್ಜನ್ಮ ನಮಗೆ ಯಾಕೆ ಆಗ್ತಾ ಇದೆ ಅಂದ್ರೆ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಅಜ್ಞಾನ ಇಲ್ಲಿ ಮುಸುಕಿದೆ. ಈ ಸೂಕ್ಷ್ಮ ಶರೀರದ ಜೊತೆಗೆ ಅಜ್ಞಾನ ಇದೆ. ಯಾವುದು ಅಜ್ಞಾನ? ಮೂಲ ಅವಿದ್ಯಾ, ಪ್ರೈಮಾರ್ಡಿಯಲ್ ಇಗ್ನೋರೆನ್ಸ್. ಮೂಲ ಪ್ಲಸ್ ಅವಿದ್ಯಾ, ಮೂಲಾವಿದ್ಯಾ. ಇಟ್ ಇಸ್ ಆಲ್ಸೋ ಕಾಲ್ಡ್ ಇನ್ ಸೈನ್ಸ್ ವೇದಾಂತ ಮೂಲಾವಿದ್ಯಾ. That avidya, ignorance, is nothing but ajnana. It has masked the reality. ನಿಜ ಜ್ಞಾನವನ್ನ ಮರೆಮಾಚಿಬಿಟ್ಟಿದೆ. ಯಾವುದು ನಿಜ ಜ್ಞಾನ? ಆತ್ಮನಿಗೆ ಹುಟ್ಟು ಇಲ್ಲ, ಆತ್ಮನಿಗೆ ಸಾವು ಇಲ್ಲ, ಆತ ಪರಿಶುದ್ಧ, ಅಮರ, ಅಜ. ವಿಷಯವನ್ನೇ ಮರೆಮಾಚಿಬಿಟ್ಟಿದೆ. ಯಾವುದು? ಅಜ್ಞಾನ. ಆತ್ಮವನ್ನ ದೇಹಕ್ಕೆ ಸಮೀಕರಣ ಮಾಡಿಕೊಂಡು, ಆತ್ಮ ಅಂದ್ರೆ ದೇಹ ಅಂತ ತಿಳ್ಕೊಂಡು, ನಾನು ಅಂತಂದ್ರೆ ಶರೀರ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇರೋದು ಅಜ್ಞಾನ. ಇದು ಈ ಜನ್ಮದ ಅಲ್ಲ, ತಲತಲಾಂತರಗಳಿಂದ ಜನ್ಮಾಂತರಗಳಿಂದ ಬಂದಿರತಕ್ಕಂಥ ಅಜ್ಞಾನ. ಈ ಮೂಲ ಅಜ್ಞಾನ, ಇದಕ್ಕೆ ಕಾರಣ ಶರೀರ ಅಂತ ಹೆಸರು. ದಿಸ್ ಪ್ರೈಮಾರ್ಡಿಯಲ್ ಆರ್ ಅಜ್ಞಾನ ಈಸ್ ಆಲ್ಸೋ ಕಾಲ್ಡ್ ಅವಿದ್ಯಾ. ದಿಸ್ ಅವಿದ್ಯಾ, ಬಿಕಾಸ್ ಆಫ್ ದಿಸ್ ಅವಿದ್ಯಾ ಯು ಆರ್ ನಾಟ್ ರಿಯಲೈಸ್ಡ್. ಯು ಆರ್ ಗೋಯಿಂಗ್ ಫ್ರಮ್ ಒನ್ ಬರ್ತ್ ಟು ದ ನೆಕ್ಸ್ಟ್ ಬರ್ತ್, one birth to the next birth. So you are caught in the death and birth cycle. ನಾವು ಈ ಜನನ ಮರಣ ಚಕ್ರದಲ್ಲಿ ಯಾಕೆ ಸಿಕ್ಕಾಕೊಂಡಿದ್ದೇವೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಅವಿದ್ಯಾ. ಮೂಲ ಕಾರಣವೇ ಅಜ್ಞಾನ. ಅದನ್ನ ಕಾರಣ ಶರೀರ ಅಂತ ಹೆಸರು. ಹೀಗೆ ಶರೀರದ 3 ಅಂಗಗಳನ್ನ, ಅವಸ್ಥೆಗಳನ್ನ ಸರಿಯಾಗಿ ಅರ್ಥೈಸಿಕೊಂಡು ತಿಳ್ಕೊಂಡು ಅನುಭವಿಸಿದವನು ಇದು ಕ್ಷೇತ್ರ ಅಂತ. ಈ ಕ್ಷೇತ್ರವನ್ನ ಸರಿಯಾಗಿ ತಿಳ್ಕೊಂಡವನು ಕ್ಷೇತ್ರಜ್ಞ. ಈ ಕ್ಷೇತ್ರವನ್ನ ಸರಿಯಾಗಿ, ಈ ಶರೀರ ಅಂದ್ರೆ ಕ್ಷೇತ್ರ, ಈ ಶರೀರ ಅಂತಂದ್ರೆ ಅದು ಸ್ಥೂಲ ಶರೀರ ಪ್ಲಸ್ ಸೂಕ್ಷ್ಮ ಶರೀರ ಪ್ಲಸ್ ಕಾರಣ ಶರೀರ. 3 ರೀತಿಯಿಂದ ಆಗಿರ್ತಕ್ಕಂಥದ್ದು ಈ ಶರೀರ, ಈ ಕ್ಷೇತ್ರ. ಇದನ್ನು ಸರಿಯಾಗಿ ಅರ್ಥೈಸಿಕೊಂಡವನು ಆ ಕ್ಷೇತ್ರಜ್ಞ ಎಲ್ಲಿದ್ದಾನೆ? ಒಳಗೆ ಇದ್ದಾನೆ. ಆತ ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಕ್ಷೇತ್ರಜ್ಞ ಸಂಬಂಧ. ಇದು ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಶರೀರದ ಜೊತೆಗೆ ಸಂಬಂಧ ಇದ್ದಾಗ ಈ ಕ್ಷೇತ್ರಜ್ಞನಿಗೆ ಜೀವಾತ್ಮ, ಜೀವ ಅಂತ ಹೆಸರು. ಕರ್ಮದ ಸಂಬಂಧ ಇದ್ರೆ ಆತ ಕರ್ತೃ ಅಂತ ಹೆಸರು. ಅನುಭವಗಳನ್ನ ಭೋಗಿಸ್ತಾ ಇದ್ರೆ ಶರೀರದೊಂದಿಗೆ ಅಂತ ಸಮೀಕರಣ ಮಾಡಿಕೊಂಡ್ರೆ ಆತ ಭೋಕ್ತ್ರ ಅಂತ ಹೆಸರಾಗುತ್ತೆ. ಆತ ಎಲ್ಲವನ್ನೂ ಶರೀರ ಜೊತೆಗೆ ಇದ್ದು ನೋಡ್ತಾ ಇದ್ರೆ ಅವನು ಸಾಕ್ಷಿ ಅಂತ ಕರೆಸ್ಬೇಕು, ಸಾಕ್ಷಿಭೂತ ಅಂತ ಕರೆಸ್ಬೇಕು. ಆದ್ರೆ ಆತನಿಗೆ ಎಲ್ಲವೂ ಅರಿವಾಗಿದ್ದು ತಾನು ಅಂದ್ರೆ ಶರೀರ ಅಲ್ಲ, ಶರೀರಕ್ಕಿಂತ ಈ ಭಿನ್ನವಾಗಿರತಕ್ಕಂಥ ವಸ್ತು ಇದೆಯಲ್ಲ ಅದು ನಾನು ಅಂತ ಆತ ಅನುಭವಕ್ಕೆ ಬಂದ್ರೆ ಆತ ಜ್ಞಾನಿ ಅಂತ ಕರೆಸ್ಕೊಳ್ತಾನೆ, ಜೀವನ್ ಮುಕ್ತ ಅಂತ ಕರೆಸ್ಕೊಳ್ತಾನೆ. ಶ್ಲೋಕ: ಇದಂ ಶರೀರಂ ಕೌಂತೇಯ ಕ್ಷೇತ್ರ ಮಿತ್ಯ ವಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹೋ ಕ್ಷೇತ್ರಜ್ಞ ಇತಿ ತದ್ವಿದಃ.
ಇದಂ ಶರೀರಂ ಕ್ಷೇತ್ರಂ ಇತಿ ಅಭಿಧೀಯತೆ. ಕೌಂತೆಯ, ಇದಂ ಶರೀರಂ ಕ್ಷೇತ್ರಂ. ನೋಡಪ್ಪ ಅರ್ಜುನ, ಈ ಶರೀರ ಅಂತ ಏನೋ ಒಂದು ವಸ್ತು ಇದೆಯಲ್ಲಪ್ಪ, ಈ ಶರೀರ ಅನ್ನೋ ವಸ್ತು, ಇದಕ್ಕೆ ಕ್ಷೇತ್ರ ಅಂತ ಕರಿತೀವಿ. ಇದಕ್ಕೆ ಕ್ಷೇತ್ರ ಅಂತ ಹೆಸರು. ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಏತದ್ಯೋ ವೇತ್ತಿ ಕ್ಷೇತ್ರಜ್ಞ, ಏತದ್ ತಂ ಕ್ಷೇತ್ರಜ್ಞ ಯೋ ವೇತ್ತಿ ಇತಿ ತದ್ವಿದಃ ಪ್ರಾಹು. ಅಂದ್ರೆ ಎರಡನೇ ಚರಣದ ಮೂಲ ಅರ್ಥ ಏನು ಅಂದ್ರೆ, look Arjuna, this body is known as a kshetra, and one who knows this kshetra is called kshetrajna. Idam shariram kaunteya kshetramithyavidhiyate etadyo vetti tam prahu kshetrajna iti tadvidah. ಇದು ಕ್ಷೇತ್ರ ಅಂತ ಯಾರು ತಿಳ್ಕೊಳ್ತಾರೋ ಆತನನ್ನ ಕ್ಷೇತ್ರಜ್ಞ ಅಂತ ತದ್ವಿದುಹು, ಜ್ಞಾನಿಗಳು, ವೈಸ್ ಮೆನ್, ಸೇಲೈಸ್, ರಿಯಲೈಸ್ಡ್ ಸೇಜಸ್. Tadviduhu means jnanis. Tadviduhu means brahmajnanis. Tadviduhu prahuhu. So the jnanis say, one who knows the kshetra is called kshetrajna. That means the jnani knows that kshetrajna is avinashi, avikari, aja and amara, present, everlasting, without change. Whereas kshetra is always subject to transformation, subject to birth and subject to death. So anyone who knows this is called kshetrajna. This is what jnanis say. Very interesting one phrase here. The very first charana is like idam shariram. Lord uses the word idam shariram. E sharira. That is the meaning. This body, our Gurudev used to say on this. This sharira is known as idam by Lord, giving a point that this is not your real self. Lord did not say your sharira for Arjuna. ಈ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಏನ್ ಹೇಳ್ತಾ ಇದ್ದಾನೆ, ನೋಡಪ್ಪ ಈ ಶರೀರ ಅನ್ನೋದು ಕ್ಷೇತ್ರ. ನೋಡಪ್ಪ ಅರ್ಜುನ, ನಿನ್ನ ಶರೀರ ಅಂತ ಹೇಳಲಿಲ್ಲ, ಈ ಶರೀರ. See, there is a difference between your body and this body, the world. This body represents to the universal truth. That means all the bodies, including your body. The entire kshetra, the field of action, including your body. This Sarvanama includes the whole field. And our Gurudev goes one step. Here Lord means, idam kshetram means not only the human body. He means, Lord means the whole cosmos, the whole creation, all the planets, all the stars, all the creatures, immobile, movable, ಚರಾಚರ ಜಗತ್ತಿನ ವಸ್ತುಗಳು, ಪ್ರಾಣಿಗಳು, ನಿರ್ಜೀವ ವಸ್ತುಗಳು, ಜೀವ ವಸ್ತುಗಳು, ಬ್ರಹ್ಮಾಂಡಗಳು, ತಾರೆಗಳು, ಎಲ್ಲವೂ ಬಂತಪ್ಪ ಇದಂ ಶರೀರಂ ಅಂದ್ರೆ. ಯಾಕಂದ್ರೆ ಎಲ್ಲವೂ ಭಗವತ್ ಸೃಷ್ಟಿ. ಯಾಕಂದ್ರೆ ಎಲ್ಲವೂ ಬಂದಿದೆ. ದೇ ಆರ್ ಆಲ್ ಬಾರ್ನ್ ಅಂಡ್ ಅಲ್ಟಿಮೇಟ್ಲಿ ದೇ ವಿಲ್ ಡೈ ಆರ್ ವ್ಯಾನಿಶ್. ಯಾವುದು ಹುಟ್ಟುತ್ತೋ ಅದಕ್ಕೆ ಸಾವು ಖಚಿತ. ದಟ್ ವಿಚ್ ಇಸ್ ಬಾರ್ನ್ ಹ್ಯಾಸ್ ಟು ಗೋ. That which appears has to disappear. That which takes birth has to vanish. So, idam shariram, our Gurudev has written, he says, not only the body, Lord referring to the whole cosmos. ಈ ಬ್ರಹ್ಮಾಂಡ ವಿಶ್ವಕ್ಕೆ ಈ ಶಬ್ದ ಶರೀರ ಶಬ್ದ. ಶರೀರ ಅಂತಂದ್ರೆ ಜಮೀನು, ಹೊಲ ಅಂತನೂ ಆಗುತ್ತೆ, ಫೀಲ್ಡ್. ಅವ್ರ ಗುರುದೇವ್ ಸೆಟ್ ಶರೀರ ಮೀನ್ಸ್ ಫೀಲ್ಡ್, ಜಮೀನು, ಇದು ಹೊಲ. ಬಟ್ ಹಿಯರ್ ಇಟ್ ಮೀನ್ಸ್ ಹ್ಯೂಮನ್ ಬಾಡಿ. Beyond that, it means the whole creation. So Lord says, this body means this creation in which divine play is there going on. Because later he says, I am there in all the kshetras. So second, kshetrajñam chapi mam vidhi sarva kshetreshu bharata. Kshetrajñam chapi mam vidhi sarva kshetreshu bharata. Bharata, look Arjuna, sarva kshetreshu kshetrajñam mam vidhi. You have to remember, he is assertively telling mam. Vidhi means remember this. It is not a simple statement. It is called assertive statement. Bhagavanta ನಿರ್ಧಾರಯುಕ್ತನಾಗಿ ಅತ್ಯಂತ ಖಚಿತವಾಗಿ ಹೇಳೋ ಮಾತು ಅನ್ನೋದಕ್ಕೆ ಮಾಂ ವಿದ್ಧಿ ಅಂತ ಹೇಳ್ತಾರೆ. ಇಲ್ಲದೆ ಇದ್ರೆ ಸುಮ್ಮನೆ ಕೇಳು ಅನ್ನೋ ಶಬ್ದಕ್ಕೆ ಏನ್ ಹೇಳ್ತಾರೆ, ಕೇಳ್ರಿ ಇಲ್ಲಿ ನಾವ್ ಹೇಳ್ತೀವಲ್ಲ,
ಶೃಣು ಅಂತ ಹೇಳ್ತಾ ಇದ್ದ ಭಗವಂತ. ಎಷ್ಟೋ ಕಡೆ ಭಗವದ್ಗೀತೆಯಲ್ಲಿ ಶೃಣು ಅಂತ ಬಂದಿದೆ. ಶೃಣು ಅರ್ಥ ಕೇಳು ಅಂತ. ಮಾಂ ವಿದ್ಯೆ ಅಂದ್ರೆ ತಿಳ್ಕೋ ಅಂತ, ವಿತೌಟ್ ಡೌಟ್. ಇಟ್ ಇಸ್ ಮೋರ್ ಅಸರ್ಟಿವ್ ವರ್ಡ್ ದನ್ ಶೃಣು. ಸೊ ಲಾರ್ಡ್ ಸೇಸ್, ಲುಕ್ ಅರ್ಜುನ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ, ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ, ಯತ್ತಜ್ಞಾನಂ ಮತಂ ಮಮ, ಯತ್ತಜ್ಞಾನಂ ಕ್ಷೇತ್ರಜ್ಞಯೋ ಜ್ಞಾನಂ, ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. Now he is making assertive statement ಅಲ್ಲ. Look Arjuna, remember, ಸರ್ವಕ್ಷೇತ್ರೇಷು ಮಾಂ ಕ್ಷೇತ್ರಜ್ಞಂ, ಎಲ್ಲಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಕ್ಷೇತ್ರಜ್ಞ ನಾನು ಅನ್ನೋದನ್ನ ಸರಿಯಾಗಿ ತಿಳ್ಕೊಳಪ್ಪ. ಬರೀ ಕೇಳೋದಲ್ಲ, ಅರ್ಥ ಮಾಡ್ಕೊ. ನಾನು ಹೇಳ್ತಾ ಇರೋದು ಅಲ್ಲ, ನಾನೇ ಹೇಳ್ತಾ ಇದ್ದೀನಿ. ಭಗವಂತ ಅಸರ್ಷನ್ ಬಹಳ ಖಚಿತವಾದ ನಿರ್ಧಾರಯುಕ್ತವಾದ ಉಪದೇಶ ಏನು ಅಂದ್ರೆ, ಭಗವಂತ ಇಲ್ಲಿ ಸರ್ವಕಾಲಿಕ ಸತ್ಯವನ್ನ ಎಲ್ಲರಿಗೂ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಏನ್ ಕೊಡ್ತಾ ಇದ್ದಾನೆ? ಎಲ್ಲಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಒಳಗಡೆ ಇರ್ತಕ್ಕಂತಹ ವಸ್ತು ನಾನೇ. ಇಡೀ ಬ್ರಹ್ಮಾಂಡವೇ ನಮ್ಮ ಗುರುಗಳು ಹೇಳಿದ ಕ್ಷೇತ್ರ ಅಂತ ತಗೊಂಡ್ರೆ, ಇಡೀ ಬ್ರಹ್ಮಾಂಡಕ್ಕೆ ಆಧಾರಪ್ರಾಯನಾಗಿರ್ತಕ್ಕಂತಹ ವಸ್ತು ನಾನು. ಐ ಆಮ್ ದಿ ಬೇಸಿಕ್ primordial substratum. Without this substratum, the whole creation cannot exist. This substratum is the Kutastha. It is Achala plus Dhruvam. Kutastham Achalam Dhruvam. So this substratum is the base. Substratum is the base. It is the Kutastha on which the creation is there. Every individual body, ಪ್ರತಿಯೊಬ್ಬ ಶರೀರವನ್ನ ತಗೊಂಡ್ರೆ, ಶರೀರದ ಒಳಗಡೆ ಇರೋ ವಸ್ತು ಇದೆಯಲ್ಲಪ್ಪ, ಕೆಡದೆ ಇರತಕ್ಕಂಥ ವಸ್ತು, ಸುಡದೆ ಇರತಕ್ಕಂಥ ವಸ್ತು, ಹಾಳಾಗದೆ ಇರತಕ್ಕಂಥ ವಸ್ತು, ನಾಶವಾಗದೆ ಇರತಕ್ಕಂಥ ವಸ್ತು, ಪರಿವರ್ತನಾಶೀಲ ಆಗದೆ ಇರತಕ್ಕಂಥ ವಸ್ತು, ಯಾವ ವಿಕಾರಕ್ಕೂ ಒಳಗಾಗದೆ ಇರತಕ್ಕಂಥ ವಸ್ತು ಇದೆಯಲ್ಲ, ಅದು ನಾನೇ. ಇಲ್ಲಿ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾನೆ. ಎಲ್ಲ ಕಡೆ ನಾನು ಹೇಗೆ ಸರ್ವವ್ಯಾಪಿಯಾಗಿದ್ದೇನೋ, ನಿಮ್ಮ ಒಳಗೂ ನಾನೇ ಇರೋದು. ಒಳಗಡೆ ನಾನೇ ಇದ್ದೇನೆ, ಹೊರಗೂ ನಾನೇ ಇದ್ದೇನೆ, ಎಲ್ಲ ಕಡೆ ನಾನೇ ಇದ್ದೇನೆ. ತುಂಬಾ ಹಿಂದೆ ಭಗವಂತ ಹೇಳಿದ್ದಾನೆ. ಅದು ನಮ್ಮ ಗುರುಗಳು ಬಹಳ ಫೇವರಿಟ್ ಫ್ರೇಸ್. ಸಮ್ಟೈಮ್ಸ್ ಯೂಸ್ ದ ಸ್ಮಾಲ್ ಫ್ರೇಸಸ್ ಐ ಯೂಸ್ ಟು ಟೆಲ್ ಯು. ರಿಮೆಂಬರ್, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅವರ್ ಗುರುದೇವ್ ಯೂಸ್ ಟು ಯೂಸ್ ದಟ್. ವಾಸುದೇವ ಸರ್ವಮಿತಿ, ಎಲ್ಲವೂ ಪರಮಾತ್ಮವೇ ಅಂದ್ರೆ ಎಲ್ಲ ಕಡೆ ಅವನೇ ಇದ್ದಾನೆ ಅಂದ್ರೆ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಈ ರೀತಿ ಬಹಳ ರೇರಪ್ಪ. ಮಹಾತ್ಮ ಸ ದುರ್ಲಭ ಸುದುರ್ಲಭ. ಅವನು ನಿಜವಾದ ಮಹಾತ್ಮ, ಅವನು ಸಾಮಾನ್ಯ ಮನುಷ್ಯ ಅಲ್ಲ, ಪರಮಜ್ಞಾನಿ ಅಂತ ಭಗವಂತ ಹೇಳ್ತಾರೋ ಮಾತು. ಜೀವನ ಮುಕ್ತನಿಗೆ ಭಗವಂತ ಅಲ್ಲಿ ಕೊಟ್ಟಿರೋ ವಿಶೇಷಣ ಏನು? ಮಹಾತ್ಮ ಅಂತ ಹೇಳ್ತಾರೆ. ನಮ್ಮ ಗುರುಗಳು ಮಹಾತ್ಮರಲ್ಲಿ ಮಹಾತ್ಮ, ಇದನ್ನು ಯಾವಾಗಲೂ ಹೇಳ್ತಾರೆ. ಬಹಳ ಕಷ್ಟ, ಬಹಳ ದುರ್ಲಭ. ಯಾವ್ದು ದುರ್ಲಭ? ಎಲ್ಲ ಕಡೆ ವಾಸುದೇವ ಇದ್ದಾನೆ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಎಲ್ಲಿ ನೋಡಿದ್ರೆ ಆತನೇ ಇದ್ದಾನೆ. ನಮಗೆ ಕಾಣ್ತಾ ಇರೋ ಸೃಷ್ಟಿ ಒಳಗಡೆ ಮೂಲದಲ್ಲಿ ಆತನೇ ಇದ್ದಾನೆ. ಮೂಲ ವಸ್ತು ಆತನೇ. ನಮಗೆ ಕಾಣ್ತಾ ಇರೋದು ಆಕಾಶ, ನಕ್ಷತ್ರ, ಅದೆಲ್ಲ ಸರಿ. ವಸ್ತುಗಳು ಕಾಣ್ತಾ ಇದೆ, ಜನಗಳು ಕಾಣ್ತಾ ಇದ್ದಾರೆ, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಕಾಣ್ತಾ ಇದೆ. ನಿರ್ಜೀವ ವಸ್ತುಗಳು ಕಾಣ್ತಾ ಇದೆ, ಕಲ್ಲು, ಬೆಟ್ಟ, ಮರಳು, ಸಮುದ್ರ ಕಾಣ್ತಾ ಇದೆ. ಆದ್ರೆ ಅದಕ್ಕೆಲ್ಲ ಆಧಾರಪ್ರಾಯ ಇದನ್ನು ತಿಳ್ಕೊಂಡಿರೋನೇ ಮಹಾತ್ಮ ಅಂತ ಭಗವಂತ ಹೇಳಿದರು. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅವರ್ ಗುರುದೇವ್ಸ್ ಫೇವರಿಟ್ ಫ್ರೇಸ್. ಎಲ್ಲವೂ ಪರಮಾತ್ಮನೇ ಅಂತ ಅಲ್ಲಿ ಪರಮಾತ್ಮನ ಹೇಳ್ತಾ ಇದ್ದಾರಲ್ಲ. ಆಲ್ ದ ಟೈಮ್ our Gurudev used to say. ಇಲ್ಲಿ ಭಗವಂತ in 700 ಶ್ಲೋಕಾಸ್ of Bhagavad-gita, the truth is very simple, but it has to enter here. So repeatedly he is giving you in some form or the other. Same medicine in a different colors, in different colored tablets. ಅಲ್ಲಿ ಹೇಳಿದ್ದು ಇಲ್ಲಿ ಏನಿದೆ? ಸರ್ವ ಕ್ಷೇತ್ರೇಷು ಮಾಂ ಕ್ಷೇತ್ರಜ್ಞಂ ವಿದ್ಧಿ ಭಾರತ. ಭಾರತ ಮೀನ್ಸ್ ಲುಕ್ ಅರ್ಜುನ, ಎಲ್ಲ ಕ್ಷೇತ್ರಗಳು ನಾನೇ ಅಪ್ಪ ಕ್ಷೇತ್ರಜ್ಞ ಅಂದ್ರೆ ಅರ್ಥ ಏನು? ಇಟ್ ಮೀನ್ಸ್ that God is making assertive statement that He is the principle, the absolute truth, present everywhere, one and the only one, no second. There is the only source, there is the only reality, there is the absolute reality. That reality or Brahma Tattva or Paramatma Tattva or Paramatma or Parabrahma Vastu, whatever name you call. Kshetra Kshetrajna Yor Jnanam Yatta Jnanam Matam Mama. So, anybody who has got the precise understanding of this kshetra and kshetrajna, ಯಾವ ಕ್ಷೇತ್ರಜ್ಞ ಎಂಬುದರ ಜ್ಞಾನ ಯಾರಿಗಿದೆಯೋ
ಅಥವಾ ಈ ಜ್ಞಾನ, ಯಾವ ಜ್ಞಾನ ಇದೆಯೋ ಯಾರಿಗೆ ಬರೋ ಅದು ನಿಜವಾದ ಜ್ಞಾನ. ಯತ್ ತತ್ ಜ್ಞಾನಂ ಮತಂ ಮಮ. ಯಾವುದು ಕ್ಷೇತ್ರ, ಯಾವುದು ಕ್ಷೇತ್ರಜ್ಞ ಅನ್ನೋ ಈ ಜ್ಞಾನ ಇದೆಯಲ್ಲ, ಈ ತಿಳುವಳಿಕೆ ಇದೆಯಲ್ಲ, ಸರಿಯಾದ ತಿಳುವಳಿಕೆ, ಇದೇ ನಿಜವಾದ ಜ್ಞಾನ ಅಪ್ಪ ಅರ್ಜುನ. ಲುಕ್ ಅರ್ಜುನ, ದಿಸ್ ಪ್ರಿಸೈಸ್ ಕರೆಕ್ಟ್ ಅಂಡ್ ಕ್ಷೇತ್ರಜ್ಞ ಈಸ್ ದ ರಿಯಲ್ ನಾಲೆಡ್ಜ್ ಅರ್ಜುನ. This is the real jnana Arjuna. That is the meaning of this. Here the points are very clear. Kshetrajna is ever present, ever lasting, without any change. Reality remains the same. There is no change in reality. The change is only in the kshetra. Bodies are different. They are born and they die. And look at each body, each person, each individual, they are different from each other. ಈಗ ಮನುಷ್ಯರ ಉದಾಹರಣೆ ತಗೊಂಡ್ರೆ ಪ್ರತಿಯೊಬ್ಬ ಮನುಷ್ಯನು ಬೇರೆ ಬೇರೆ ತರ ಕಾಣ್ತಾನೆ. ಒಬ್ಬ ಇದ್ದ ಹಾಗೆ ಒಬ್ಬ ಇಲ್ಲ. ಆತನ ಬುದ್ಧಿ, ಮನಸ್ಸು, ಆತನ ಯೋಚನಾ ಶಕ್ತಿ, ನೋಡೋ ರೀತಿ, ನಡವಳಿಕೆ, ವರ್ತನೆಗಳು, ಆತನ ಆಕಾರ, ಬಣ್ಣ, ರೂಪ, ವಯಸ್ಸು ಎಲ್ಲವೂ ಬೇರೆ. ಆದ್ರೆ ಒಳಗಡೆ ಇರೋ ವಸ್ತು ಏನಾದ್ರೂ ಬೇರೆ ಆಗತ್ತಾ? ಒಳಗಡೆ ಇರೋ ವಸ್ತು, ಈ ಮನುಷ್ಯ ಮಗು ಇದ್ದಾಗ ನಾವು ಆತ್ಮವನ್ನು ಮಗು ಅಂತ ಹೇಳಕ್ಕಾಗತ್ತಾ? ಈ ಮನುಷ್ಯ ವಯಸ್ಸಾಗಿ ವೃದ್ಧಾಪ್ಯಕ್ಕೆ ಬಂದು ಸಾಯೋ ಸ್ಥಿತಿಲಿದ್ದಾಗ ಆ ಆತ್ಮನಿಗೂ ವಯಸ್ಸಾಯಿತು ಮುದಿ ಆತ್ಮ ಅಂತ ಹೇಳಕ್ ಬರುತ್ತಾ? ಅದು ಮಗು ಇದ್ದಾಗಲೂ, ಆ ದೇಹ ಮಗು ಇದ್ದಾಗಲೂ ಅದೇ ಆತ್ಮ, ಸಾಯುವ ಸಮಯದಲ್ಲೂ ಅದೇ ಆತ್ಮ. ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಬದಲಾವಣೆ. ಎಷ್ಟು ತರ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ ಹಿಂದೆ 2ನೇ ಅಧ್ಯಾಯ ಇದೆಯಲ್ಲ, ಬಹಳ ದೊಡ್ಡ, ಅದು 72 ಶ್ಲೋಕ ಭಗವದ್ಗೀತೆ ಸಂಪೂರ್ಣ ಸಾರ ಅದರೊಳಗಿದೆ. 18 ಅಧ್ಯಾಯಗಳು ಏನ್ ಬರುತ್ತೋ ಆ 2ನೇ ಅಧ್ಯಾಯದಲ್ಲಿ ಬಂದ್ಬಿಡುತ್ತೆ. The Sankhya Yoga, 2nd chapter covers the entire summary of Bhagavad Gita. So in the Sankhya Yoga, in the 2nd chapter, he says about Atma. Avinashi tu tadvidhi yena sarvam idam tatam. Tat avinashi tam vidhi yena sarvam idam tatam. ಯಾವುದರಿಂದ ಈ ಸಕಲ ಜಗತ್ತು ಬ್ರಹ್ಮಾಂಡ ವ್ಯಾಪ್ತವಾಗಿದೆಯೋ ಅದು ಅವಿನಾಶಿ ಅಂತ ತಿಳ್ಕೊಳಪ್ಪ. ಅದು ಅವಿನಾಶಿ ಅಂದ್ರೆ ಅದಕ್ಕೆ ಸಾವಿಲ್ಲ, ಅದು ಆತ್ಮತತ್ವ. ಯಾವುದರಿಂದ ಜಗತ್ತು ಪರಿಪೂರ್ಣವಾಗಿ ತುಂಬಿಕೊಂಡಿದೆಯೋ ಅದು ಅವಿನಾಶಿ ಆತ್ಮತತ್ವ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಅದು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಅಂತ ಒಂದ್ ಕಡೆ ಹೇಳ್ತಾರೆ. ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ, ನನ್ನಿಂದ ಜಗತ್ತು ವ್ಯಾಪಿಸಲ್ಪಟ್ಟಿದೆ. See, I have covered the whole cosmos. He says that. ಕ್ಷೇತ್ರಜ್ಞಂ ಚಾಭಿಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ಜ್ಞಾನಂ ಮತಂ ಮಮ. Remembering Sadashiva Brahmendra, 170 years back he took Mahasamadhi in Nehru. The great Jeevan Mukta, Avadhuta Shikamani, is the Kartru of Atma Vidya Vilasa. Atma Vidya Vilasa part 1 and part 2, and lot of bhajans and kirtans. The biography of Sadashiva Brahmendra Yati, there is a point which majority will not understand. He knew when the body is going to cast off, when Mahasamadhi will take. He had given, on a particular day I will enter into Mahasamadhi, prepare a Bhusamadhi some 20 feet, 15 feet below the soil, near the particular tree, near the spot near Kaveri bank, in the village Nehru. Jiva Samadhi. Close his eyes and then close the Samadhi. He has given already that information. At the same time, there is a big story, I am cutting short, I don't know why the point came. At the same time, when he took the Samadhi in Nerur village on the banks of Kaveri, during the same time he appeared in flesh and blood live, disciple in Karachi, Pakistan. At the same time he appeared to his another intense close disciple in Manamadurai, near Madurai places. Karur is here. Nerur is village by the side of Karur town. Manamadurai is near Madurai. Karachi is in Pakistan. It is recorded. The devotee of Sadashiva Brahmendra in Karachi saw him, flesh and blood, blessing him all of a sudden in front of him. And he knew something is happening. All of a sudden my Guru has appeared, andre he must have left the body. He knew that. Similarly, another devotee in Manamadurai suddenly saw Sadashiva Brahmendra in flesh and blood, blessing him like this. He also knew that something has happened. He has left the body. So he has given darshan. And later they came to know he left the body here in Nerur. So the point here I remembered was,
Sadashiva Brahmendra being a Jivan Mukta, Avadhuta Shikamani at that time, a Digambara, he left his physical body in Nehru, subtle body in Karachi, and he left his causal body in Manamadure. Karachi, we don't know now after independence what happened, in which place, whether there should have been a small tomb at that time, 150 years, 170 years before, nobody knows now where it is. But in Manamadure, there is a place, there is a small stone slab with the name of Sadashiva Brahmendra Yati, that he appeared there and took Samadhi there. And of course, the main Samadhi is here, physical body is here, Nehru. So what the point was, three places it is written in the biography of Sadashiva Brahmendra, that physical body, the subtle body, and causal body, all the three he removed. So there, these words are very clear. ತಮ್ಮ ಸ್ಥೂಲ ಶರೀರವನ್ನ ನೆರೂರಲ್ಲಿ ವಿಸರ್ಜನೆ ಮಾಡಿದರು, ಸೂಕ್ಷ್ಮ ಶರೀರವನ್ನ ಕರಾಚಿನಲ್ಲಿ ವಿಸರ್ಜನೆ ಮಾಡಿದರು, ಮತ್ತು ಕಾರಣ ಶರೀರವನ್ನ ಮಾನಾಮಧುರೈನಲ್ಲಿ ವಿಸರ್ಜನೆ ಮಾಡಿದ್ರು ಯತಿಗಳು ಅಂತ ಇದೆ. ತತ್ ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣೋ. Now Lord comes back to the point. After saying that I am the kshetrajna in all the kshetras, saying that what was told earlier is the introduction. Now he comes to that. Now I have to tell you in very brief. Tat samasam. ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಪ್ಪ ಅರ್ಜುನ. ಈಗ ಕ್ಷೇತ್ರ ಅಂದ್ರೆ ಏನು, ಅದು ಎಲ್ಲಿಂದ ಬಂತು, ಅದು ಯಾಕೆ ಬಂತು, ಅದು ಸ್ವಭಾವ ಏನು, ಅದು ಬದಲಾವಣೆ ಆಗುತ್ತಾ ಇಲ್ವಾ, ಅದು ಸ್ವಭಾವ. ವಿಕಾರಿ ಅಂದ್ರೆ ಬದಲಾಗುವ ಸ್ವಭಾವ ಇದೇನು, ಹಾಗೆ ಕ್ಷೇತ್ರಜ್ಞ ಅಂದ್ರೆ ಏನು, ಈ ಎರಡನ್ನು ನಾನು ಈಗ ನಿನಗೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ, ಕೇಳು. ತತ್ ಕ್ಷೇತ್ರಂ ಯಚ್ಚ ಯಾದೃಕ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣೋ. Very briefly I'll explain attributes of kshetra and kshetrajna. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಕ್ಷೇತ್ರ ಅಂದ್ರೆ ಏನು, ಹೇಗಿದೆ, ಅದ್ರ ಪರಿಣಾಮ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಎಲ್ಲವನ್ನೂ ಹೇಳ್ತೇನೆ. ನೀನು he goes into the details of kshetra and kshetra. So in the next few shlokas, what I am talking here is already there in Upanishads. ಕ್ಷೇತ್ರ ಕ್ಷೇತ್ರಜ್ಞ ಸಂಬಂಧದ ವಿಚಾರಗಳು ಉಪನಿಷತ್ತುಗಳಲ್ಲಿ ಬಂದುಬಿಟ್ಟಿದೆಯಪ್ಪ, ವೇದಗಳಲ್ಲಿ ಬಂದುಬಿಟ್ಟಿದೆ, ಬ್ರಹ್ಮಸೂತ್ರಗಳಲ್ಲೂ ಬಂದ್ಬಿಟ್ಟಿದೆ, ಮಹಾನ್ ಋಷಿಮುನಿಗಳು ಅವರ ವ್ಯಾಖ್ಯಾನಗಳಲ್ಲಿ ಬಂದಿದೆ, ಅವರು ಕಂಡುಕೊಂಡಿರ್ತಕ್ಕಂಥ ದರ್ಶನಗಳಲ್ಲಿ ಬಂದಿದೆ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳಲ್ಲೂ ಬಂದ್ಬಿಟ್ಟಿದೆಯಪ್ಪ. ಇದು ಕ್ಷೇತ್ರ ಕ್ಷೇತ್ರಜ್ಞ ಈ ಸಂಬಂಧವಾಗಿರುತ್ತ ವಿಚಾರಗಳು ಮೊದಲೇ ಇದೆ. ಅದನ್ನ ನಾನಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬಹಳ ವಿಶದವಾಗಿರೋದನ್ನ ನಿನಗೆ ಸ್ವಲ್ಪದಲ್ಲಿ ಬಹಳ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತಾ ಇದ್ದೇನೆ ಅನ್ನೋ ಭಾವ. ಬ್ರೀಫ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದಶ್ಚೈವ ಹೇತು ಮದ್ಭಿಃ ವಿನಿಶ್ಚಿತೈಃ. ಬ್ರಹ್ಮಸೂತ್ರಪದಶ್ಚೈವ ಹೇತು ಮದ್ಭಿಃ ವಿನಿಶ್ಚಿತೈಃ. ವಿನಿಶ್ಚಿತೈಃ ಹೇತು ಮದ್ಭಿಃ ಬ್ರಹ್ಮಸೂತ್ರ ಪದಶ್ಚ ಏವ. ಅತ್ಯಂತ ಸಮಂಜಸವಾದ ಉದಾಹರಣೆಗಳು, ಯುಕ್ತಿಗಳು ಅಂದ್ರೆ ಉದಾಹರಣೆಗಳು, ದೃಷ್ಟಾಂತಗಳು. ಇನ್ ವೇದಾಂತ ಯುಕ್ತಿ ಮೀನ್ಸ್ ಎಕ್ಸಾಂಪಲ್ಸ್ ಡಿನೋಟಿಂಗ್ ಎ ಪರ್ಟಿಕ್ಯುಲರ್ ಪಾಯಿಂಟ್, ಆಲ್ಸೋ ಕಾಲ್ಡ್ ದೃಷ್ಟಾಂತ ವರ್ಡ್ಸ್ ಇನ್ ವೇದಾಂತ. ಯುಕ್ತಿ ಅಂದ್ರೆ ದೃಷ್ಟಾಂತ ಅಥವಾ ಉದಾಹರಣೆಗಳು ಅಂತ ಸಾಮಾನ್ಯವಾಗಿ. ಯುಕ್ತವಾದ ಯುಕ್ತಿಗಳಿಂದ ಕೂಡಿರತಕ್ಕಂತಹ ಬ್ರಹ್ಮಸೂತ್ರದ ಸೂತ್ರಗಳು, ಬ್ರಹ್ಮಸೂತ್ರದಲ್ಲಿರತಕ್ಕಂತಹ ಪದಗಳಿಂದ ಇದು ವರ್ಣಿಸಲ್ಪಟ್ಟಿದೆ. ಯಾವುದು? ಕ್ಷೇತ್ರ ಕ್ಷೇತ್ರಜ್ಞ ಸಂಬಂಧ. ಯುಕ್ತವಾದ ಪದಗಳಿಂದ ಕೂಡಿರತಕ್ಕಂತಹ ಬ್ರಹ್ಮಸೂತ್ರಗಳಿಂದಲೂ ಇದು ಹೇಳಲ್ಪಟ್ಟಿದೆ. ಈವನ್ ದಿ ಬ್ರಹ್ಮಸೂತ್ರ, ದ ಫೇಮಸ್ ಟ್ರೀಟೀಸ್ ಆನ್ ವೇದಾಂತ written by Badarayana Mahamuni, also explains the same thing with concrete examples, with specific examples, with correct examples, the relationship between kshetra and kshetrajna. Look Arjuna, that is the meaning. Second line, Brahma Sutra Padaishchaiva Hetu Madbhihi Vinishchitaihi. Hetu Madbhihi, with clear understanding and examples. ಸರಿಯಾದ ಯುಕ್ತಿಗಳಿಂದ, ಯುಕ್ತವಾದ ಯುಕ್ತಿಗಳಿಂದ ಬ್ರಹ್ಮಸೂತ್ರದ ಪದಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ, ದಿ ಫಾರ್ಮುಲಾಸ್ ಇನ್ ಬ್ರಹ್ಮಸೂತ್ರ ಆಲ್ಸೋ ಎಕ್ಸ್ಪ್ಲೈನ್ ದ ಸೇಮ್ ಥಿಂಗ್. ವಾಟ್? ಅಂಡ್ ಕ್ಷೇತ್ರಜ್ಞ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳ ಸಂಬಂಧದ ಬಗ್ಗೆ ಬ್ರಹ್ಮಸೂತ್ರದಲ್ಲೂ ಬಂದ್ಬಿಟ್ಟಿದೆಯಪ್ಪ ಅರ್ಜುನ.
author is known as the sage Badarayana. And all the Vedantins in our country, philosophers and scholars believe, without any doubt, including Acharya Shankara, Bhagavad-pada, Badarayana is another name for sage Vyasa Maharshi. So, Vyasa Maharshi himself has written Brahma Sutra in the name of Badarayana. It contains around 554, 555 sutras. It is a metaphoric deep information. Summary of all the Upanishads are in Brahma Sutra. But it is difficult to understand Brahma Sutra by our own intellectual understanding. ನಾವು ಓದಿ ಅರ್ಥ ಮಾಡ್ಕೊಳ್ಳುವಂಥದ್ದಲ್ಲ ಬ್ರಹ್ಮಸೂತ್ರ, ಅದು ಗುರುಮುಖೇನ ಪಾಠ ಆಗಬೇಕು. ಗುರುಮುಖೇನ ಉಪದೇಶ, ಅಷ್ಟು ಬಹಳ ಕಠಿಣವಾದಂತಹ ವೇದಾಂತದ ಪ್ರಕ್ರಿಯೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲ ಉಪನಿಷತ್ತುಗಳ ಸಾರ ಅದರೊಳಗಿದೆ, ಹಿಂಡಿ ತೆಗೆದಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಬಳಸಿರ್ತಕ್ಕಂತಹ ಸೂತ್ರಗಳು ಅರ್ಥ ಆಗದಿರೋ ಒಗಡಿನ 2-3 ಶಬ್ದಗಳು ಮಾತ್ರ ಇರುವಂತಹದ್ದು. ಪೂರ್ತಿ ಶಬ್ದಗಳು ಬರಲ್ಲ, ಪೂರ್ತಿ ವಾಕ್ಯಗಳು ಬರಲ್ಲ. ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಸಾಧಾರಣವಾದ ಪ್ರತಿಭೆ ಇರಬೇಕು, ಜ್ಞಾನ ಇರಬೇಕು. ವ್ಯವಹಾರ ಜ್ಞಾನ ಅಲ್ಲ, ವೇದಾಂತದ ಜ್ಞಾನ ಇರಬೇಕು. ವೇದಗಳ ಅರ್ಥ ಆಗಿರಬೇಕು, ಉಪನಿಷತ್ತುಗಳ ಅರ್ಥ ಆಗಿರಬೇಕು, ಅಂದ್ರೆ ಬ್ರಹ್ಮಸೂತ್ರ ಅರ್ಥ ಆಗತ್ತೆ. ಆದ್ರಿಂದ ಎಲ್ಲಾ ಮಹರ್ಷಿಗಳು ಹೇಳಿರೋ ಮಾತು, ಮಹನೀಯರು ಹೇಳಿರೋ ಮಾತು, ಬ್ರಹ್ಮಸೂತ್ರಗಳನ್ನ ಸುಮ್ಮನೆ ಓದೋದಲ್ಲ, ಗುರುಮುಖೇನ ಕೇಳಬೇಕು. ಅಂದ್ರೆ ಗುರು ಆದೇಶದ ಹಾಗೆ ನಾವು ಕೇಳಬೇಕೆ ಹೊರತು ಬುಕ್ ತಗೊಂಡು ಪ್ರಿಂಟ್ ಆಗಿದೆ ಅಂತ ನಾನೇ ಓದೋದು ಅಲ್ವೇ ಅಲ್ಲ. ಅಂತಹ ಬ್ರಹ್ಮಸೂತ್ರದಲ್ಲೂ ಸಹ ಇದು ಬಂದಿದೆಯಪ್ಪ ಅಂತ ಭಗವಂತ ಹೇಳ್ತಾರೆ. ಬ್ರಹ್ಮಸೂತ್ರದ ಪ್ರಾಮುಖ್ಯತೆ ಭಗವದ್ಗೀತೆಯಲ್ಲಿ ಬಂದಿರೋದು ಇದು ಉದಾಹರಣೆ. ಅಷ್ಟು ಮುಖ್ಯವಾದ ಗ್ರಂಥ. ಪ್ರಸ್ಥಾನತ್ರಯ ಅಂತ ವೇದಾಂತದಲ್ಲಿ ಬರುತ್ತಲ್ಲ, 3 ಮುಖ್ಯ. ಪ್ರಸ್ಥಾನತ್ರಯ ಗೊತ್ತಿರಬೇಕು ವೇದಾಂತದಲ್ಲಿ. ಆಧ್ಯಾತ್ಮ ಜೀವನಕ್ಕೆ ಬರೋರಿಗೆ 3 ಗೊತ್ತಿರಬೇಕು ಅಂತ ಹೇಳುತ್ತೆ. ಪ್ರಸ್ಥಾನತ್ರಯ ಅಂದ್ರೆ, ತ್ರಯ ಅಂದ್ರೆ 3. ಯಾವುದು 3? ಉಪನಿಷತ್, ಎಲ್ಲ ಉಪನಿಷತ್ತುಗಳು 1, ಭಗವದ್ಗೀತಾ 2, ಬ್ರಹ್ಮಸೂತ್ರ 3. ಇವು 3 ಸೇರಿ ಪ್ರಸ್ಥಾನತ್ರಯ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್. ಮಹಾನ್ ಋಷಿಗಳು, ಮಹರ್ಷಿಗಳು ಛಂದೋಬದ್ಧವಾಗಿ, ಪ್ರಾಸಬದ್ಧವಾಗಿ ತಮ್ಮ ಗ್ರಂಥಗಳಲ್ಲಿ, ತಮ್ಮ ಗೀತೆಗಳಲ್ಲಿ, ತಮ್ಮ ಸ್ತೋತ್ರಗಳಲ್ಲಿ ಇದನ್ನು ಹೇಳಿದ್ದಾರಪ್ಪ. ಯಾವುದನ್ನು ಹೇಳಿದ್ದಾರೆ? ಕ್ಷೇತ್ರಜ್ಞ ಸಂಬಂಧವನ್ನು ಹೇಳಿದ್ದಾರೆ. ಈ ತತ್ವ ಇದೆಯಲ್ಲ, ಕ್ಷೇತ್ರಜ್ಞ ತತ್ವ ಋಷಿಗಳಿಗೆ ಗೊತ್ತಿದೆ, ಮಹರ್ಷಿಗಳಿಗೆ ಗೊತ್ತಿದೆ. ಅದನ್ನು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ವೇದಗಳಲ್ಲಿ ಹೇಳಿದ್ದಾರೆ, ಬ್ರಹ್ಮಸೂತ್ರಗಳಲ್ಲೂ ಹೇಳಿದ್ದಾರಪ್ಪ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿಃ ವಿನಿಶ್ಚಿತೈಃ. God is giving such an important point of this principle, ಕ್ಷೇತ್ರಜ್ಞ ತತ್ವ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ.